ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ರಾಜಕಾರಣದಲ್ಲಿ ಆರ್ ಅಶೋಕ್ ಅವರು ತುಂಬ ಅಗ್ರೆಸಿವ್ ಆಗಿ ಆರ್ ಅಶೋಕ್ ಮತ್ತು ವಿಜೇಂದ್ರ ಅವರು ವಿರೋಧ ಪಕ್ಷದ ನಾಯಕ ಮತ್ತು BJPಯ ರಾಜ್ಯ ಅಧ್ಯಕ್ಷ ನಾಗೇಂದ್ರನ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಹೆಂಗೆ ಆಗ್ರಹಿಸ್ತಾ ಇದ್ದಾರೆ ಅಂದರೆ ಭಯಂಕರವಾಗಿ ಆಗ್ರಹಿಸ್ತಾ ಇದ್ದಾರೆ. ಈಗಾಗಲೇ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಹತ್ರ ಪತ್ರ ಹೋಗಿದೆ. ಇನ್ನು ರಾಜ್ಯಪಾಲರು ಅದನ್ನು ಪ್ರಾಸಿಕ್ಯೂಷನ್ಗೆ ಮನವಿ ಮಾಡಬೇಕು. ಮತ್ತು ಇನ್ನೊಂದೇನಪ್ಪ ಹಂಗಂತಂದರೆ ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ಯಾವುದೋ ನಾನು ರಾಜೀನಾಮೆ ವಾಪಸ್ ತಗೊಂಡಿದ್ನಲ್ವಾ, ಯಾಕೆ ಬೇಕು ಇದು ಅಂತೇನೋ ಮೌನವಾಗಿ ಕೂತಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ರು. ಮತ್ತು ಇನ್ನೊಂದೇನಪ್ಪ ಅಂದರೆ ರಾಜ್ಯದಲ್ಲಿ ಬೇಕಾದ ರೀತಿ DK ಶಿವಕುಮಾರ್ ಕುಣಿತಾ ಇದ್ದಾರೆ. ನಾನು ಬಿಟ್ಟರೆ ಇನ್ಯಾರೂ ಇಲ್ಲ, ನೋಡ್ದ ನಾನು ಹೆಂಗೆ ಮಾಡ್ತೀನಿ, ನಾನು ಯಾವುದೇ ಕಾರಣಕ್ಕೆ ನಾಗೇಂದ್ರನ ರಾಜೀನಾಮೆಗೆ ಹಿಂಪಡಿಬೇಡ್ದು ಅಂತ ಇದನ್ನು ಮಾಡ್ತಾಯಿದ್ದಾರೆ. ಆದರೆ BJPಯವರು 6 ದಿನ ಆವಾಗಲೇ ವಿಧಾನಸಭೆನೀಗ ಹಾಳು ಮಾಡಿಬಿಟ್ಟವ್ರೆ. 6-7 ದಿವಸ, ಹೆಚ್ಚು ಕಡಿಮೆ 8 ದಿನ ಅಂತ ಇಟ್ಕೊಳ್ರಿ. 8 ದಿನದಲ್ಲಿ ಯಾವುದೇ ಆದ ಚರ್ಚೆಗಳು, ವಿಚಾರಗಳು, ಬಿಸ್ನೆಸ್ ಇದು ಯಾವುದೂ ನಡೆದಿಲ್ಲ. 1-2 ಬಿಲ್ಗಳು ಪಾಸ್ ಮಾಡ್ಕೊಂಡವ್ರೆ ಅಷ್ಟೇ. ಅದನ್ನು ಏನೋ ಆಗಬೇಕಾಗಿರೋ ಬಿಲ್ಲಾಗೋದ್ರಿಂದ ಇವರು ಸುಮ್ಮನೆ ಇದ್ದಾರೆ. ಇಲ್ಲ ಅಂದರೆ ಇವರು ಇನ್ನೂ ಒಂದಷ್ಟು ಕೂಗಾಟ ಮಾಡಿ, ಕಿರ್ಚಾಟ ಮಾಡಿ ರಾದಂತ ಮಾಡ್ತಾಯಿದ್ರು. ಮತ್ತು ಇನ್ನೊಂದೇನಪ್ಪ ಅಂದರೆ ವಿಧಾನಸಭೆಯಲ್ಲಿ ಅಲ್ಲಿ 224 ಜನ MLAಗಳು ಬರಬೇಕು. ಅಲ್ಲಿ 30 ಜನನೂ ಇರಲ್ಲ ಕಣ್ರಿ, 20-30 ಜನನೂ ಇರಲ್ಲ. ಇನ್ನು ಹೆಂಗೆ ಸರ್ಕಾರ ನಡೆಸ್ತಾರೋ ಏನು ನೀವು ಕಥೆನೋ. ಯಾವ ರೀತಿ ಇವ್ರುಗಳಿಗೆಲ್ಲ ಓಟ್ ಹಾಕಿ ನಾವು ಕಳಿಸೋದು ಭಗವಂತ ದೇವ್ರಿಗೇ ಗೊತ್ತಪ್ಪ. ನಮ್ಮ ಎಲ್ಲ ಮಂತ್ರಿಗಳು ಬೇರೆ, ಅದರಲ್ಲಿ 30 ಜನ ಮಂತ್ರಿಗಳೇ, ಕೊನೆ ಪಕ್ಷ 30 ಜನ ಮಂತ್ರಿಗಳಾದರೂ ಬರಬೇಕು. 33 ಜನ ಮಂತ್ರಿಗಳು ಅವರೂ ಇಲ್ಲ. ವಿರೋಧ ಪಕ್ಷದವ್ರು ಒಂದು 5 ಜನ ಆದರೂ ಬರಬೇಕು, ಅವರೂ ಇಲ್ಲ. ಎಲ್ಲ ಒಂದು ಸತಿ ನೋಡಿದಾಗ ವಿರೋಧ ಪಕ್ಷದವ್ರು ಕಾಣಿಸ್ತಾರೆ, ಆಮೇಲೆ ಅದು ಸದ್ದು ಗದ್ದಲಾಗತ್ತೆ. ತಗೋ ಎಲ್ಲ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಯಾವುದೋ ಕೂತಿದ್ದ ಜಾಗದಲ್ಲೇ ಕಾಂಗ್ರೆಸ್ಗೆ ಧಿಕ್ಕಾರ ಧಿಕ್ಕಾರ, ನಾಗೇಂದ್ರನ ಡೌನ್ ಅಂತ ಕೂತಿರ್ತಾರೆ. ಒಟ್ಟಿನಲ್ಲಿ ಹಿಂಗೆ ದಿನ ಸಾಯಂಕಾಲ ತುಂಬ್ತಾ ಇದ್ದಾರೆ. 6 ದಿನ ತುಂಬಿಸ್ಬಿಟ್ರು. ಹೆಂಗೆ ನಾಗೇಂದ್ರ ಡೌನ್ ಅಂದ್ಬಿಟ್ಟು 6 ದಿನ ತುಂಬಿದ್ರೂ ಕಾಂಗ್ರೆಸ್ನವರು ಒಂದು ಚೂರು ಜಪ್ಪಯ್ಯ ಅಂತಲೂ ಸರ್ಕಾರದ ದುಡ್ಡು, ಜನರ ದುಡ್ಡು ಹಾಳಾಗುತ್ತೆ, ನಾವು ಇದಕ್ಕೇನಾದ್ರು ಜಲ್ದಿ ಉತ್ತರ ಕೊಡೋಣ, ಏನಾದ್ರು ಮಾಡೋಣ ಅಂತ ಆಡಳಿತ ಪಕ್ಷನೂ ಕೂಡ ಯೋಚನೆ ಮಾಡ್ತಾಯಿಲ್ಲ. ವಿರೋಧ ಪಕ್ಷನೂ ಹೌದು, ನಾವು ಇದನ್ನು ಹಾಳು ಮಾಡೋದು ಬೇಡ, ನಾವೇನಾದರೂ ಮಾಡಿ ಬರ ಪರಿಹಾರ, ಮತ್ತು ಜನರಿಗೆ ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲ ರೀತಿಯೂ ತೊಂದರೆಗಳಾಗಿದೆ, ಇದಕ್ಕೆ ನಾವೇನಾದ್ರೂ ಒಂದಷ್ಟು ಚರ್ಚೆಗಳು ಮಾಡೋಣ, ಮತ್ತು ಟೌನ್ಶಿಪ್ಪು ಯಾವುದು ಬಿಡದಿ ಟೌನ್ಶಿಪ್ದೊಂದು ಐತೆ, ಅದನ್ನಾದರೂ ಚರ್ಚೆ ಮಾಡೋಣ ಅಂತ ಯೋಚನೆ ಮಾಡ್ತಾಯಿಲ್ಲ ಆರ್ ಅಶೋಕ್ ಅವರು. ಇದು ಎಲ್ಲ ಆರ್ ಅಶೋಕ್ ಅವರು ಮುನ್ನೆಲೆಗೆ ತರಬೇಕು ಅಂತಂದರೆ ಇವ್ರಿಗೆ ಬೇಕಾಗಿರೋದು ರಾಜೀನಾಮೆ ಅವ್ರು ಕೊಡಲ್ಲ, ಇವ್ರು ಬಿಡಲ್ಲ. ಏನು ಮಾಡಬೇಕು ಇವ್ರಿಗೆ? ಯಾವ ರೀತಿ ನಾವು ಇದನ್ನೀಗ ಬಗೆಹರಿಸೋದು ಅಂತ ಒಬ್ಬರಿಗೂ ಗೊತ್ತೇ ಇಲ್ಲ ಅನ್ನಂಗೆ ನಾಟಕ ಆಡೋದು. ಇದು ಗೊತ್ತೇ ಇಲ್ವೇ? ಎಲ್ಲ ಗೊತ್ತು. ರಾಜೀನಾಮೆ ತಗೊಂಬಿಟ್ರೆ ನಮ್ಮ ಗೌರವ ಹೋಗ್ಬಿಡುತ್ತೆ ಅಂತ ಕಾಂಗ್ರೆಸ್ನವ್ರ ಗೌರವ. ನಾವು ರಾಜೀನಾಮೆ ತಗೊಳ್ಳಿಲ್ಲ ಅಂದರೆ ನಮ್ಮ ಗೌರವ ಹಾಳಾಗೋಗುತ್ತೆ ಅಂತ ಇವರು. ಇಬ್ಬರಿಗೂ ಗೌರವದ ಪ್ರಶ್ನೆ. ಇಬ್ಬರು ಕೂಗಾಡ್ಕೊಂಡು ಕಿಚ್ಚಾಡ್ಕೊಂಡು ದಿನ ದೂಡ್ತಾ ಇದ್ದಾರೆ. ಮತ್ತೆ ನೋಡೋಣ, ಸೋಮವಾರ, ನಾಳೆ, ಇವತ್ತು ಭಾನುವಾರ, ಇದು ಒಂದು ಜನರ ಜೀವನಾಡಿಯಾಗಿರ್ತಕ್ಕಂಥ ಕಾವೇರಿ ನೀರು ತಮಿಳ್ನಾಡಿಗೆ ಹರ್ಕೊಂಡು ಹೋಯ್ತಾ ಇದೆ.
ಒಳಗೇನೆ ನೀರು ಬಿಟ್ಬಿಟ್ಟಿದ್ದಾರೆ ಅಂತ ನಾನು ಅನ್ಕೋತೀನಿ. ಆಯಿತಾ, ಅದು ಅವರ ಇದಲ್ಲ, ನಾನು ಹೇಳ್ತಾ ಇರೋದು. ಆರಾಮಾಗಿ ಇದ್ದಾರೆ, ಜೀವನಾಡಿನೂ ಇಲ್ಲ, ಯಾವ ನಾಡಿನೂ ಇಲ್ಲ. ಇಲ್ಲಿ ವಿಧಾನಸೌಧದಲ್ಲಿ ಇವರು ಜಗಳ ಮುಗ್ದಿಲ್ಲ. ಇವ್ರು ಜಗಳ ಮುಗಿಯೋವರೆಗೂ ಆ ಜೀವನಾಡಿ ಬಗ್ಗೆ ಗಮನನೇ ಇರಲ್ಲ. ಏನು ಹೇಳಿ, ಇಬ್ಬರಿಗೂ ಸೇಮ್ ಒಂದೇ ಥರನೇ ಇದು. ಜೀವನಾಡಿ ಬಗ್ಗೆ ಯೋಚನೆ ಯಾಕೆ ಬೇಕು? ಕಷ್ಟ ಕಾಲ ಬಂದಾಗ ನೋಡ್ಕೊಳ್ಳೋಣ ಅವತ್ತಿಗೆ. ಅದಕ್ಕೆ ಮುಂಚೆ ಯಾಕೆ ಇದು ಮಾಡಬೇಕು ಅಂತ ಇವರು ಚಕ್ಕಂದ ಆಡ್ಕೊಂಡು ಒಬ್ರಿಗೊಬ್ರು ನೀನು ರಾಜೀನಾಮೆ ಕೊಡು ಅಂತ ಇವರು ಹೇಳ್ಕೊಂಡು ದಿನ ತುಂಬಿಸ್ತಾ ಇದ್ದಾರೆ. ಮತ್ತು ಆರ್ ಅಶೋಕ್ ಅವರು, ವಿಜಯೇಂದ್ರ ಅವರು, ನಾವು ಈಗ ನೆಕ್ಸ್ಟು ಪಾದಯಾತ್ರೆ ಮಾಡಬೇಕು ಅಂತ ಲೆಕ್ಕಾಚಾರಗಳು ನಡೀತಾ ಇದೆ ಅಂತ ಗೊತ್ತಾಯಿತು. ಈ ಪಾದಯಾತ್ರೆ ಎಲ್ಲಿವರೆಗೂ ಹೋಗುತ್ತೆ, ಏನು ಕತೆ, ಎಲ್ಲಿಂದ ಎಲ್ಲಿಗೆ ಮಾಡ್ತಾರೆ ಅಂತ ಇನ್ನೂ ಇದಿಲ್ಲ. ಸೋಮವಾರ ದಿವಸ ಮೀಟಿಂಗು ಅಂತ ಹೇಳಿದ್ದಾರೆ. ಸೋಮವಾರ ಮೀಟಿಂಗ್ ಮಾಡಿ ಗೊತ್ತಾಗತ್ತೆ ವಿಷಯ. ಅರ್ಥ ಆಯ್ತಾ? ಮತ್ತು ಅದು 20 ದಿವಸ ಪಾದಯಾತ್ರೆ ಮಾಡ್ತಾರಂತೆ. 20 ದಿವಸ ಅಲ್ಲ, 40 ದಿವಸ ಮಾಡಿದ್ರೂ ತೊಂದರೆ ಇಲ್ಲ. ಆದರೆ ಅವ್ನು ರಾಜೀನಾಮೆ ಕೊಡಬೇಕಲ್ಲ. ಅವ್ರು ರಾಜೀನಾಮೆ ಕೊಡಲ್ಲ ಹಂಗಂದರೆ ನೀವು ಪಾದಯಾತ್ರೆ ಮಾಡಿ ಏನು ಪ್ರಯೋಜನ ಆಗುತ್ತೆ? ನೋಡೋಣ, ನಿಮ್ಮ ಹೋರಾಟ ಗೆಲ್ಲುತ್ತಾ ಇಲ್ಲ ಅವರ ಆಟ ಗೆಲ್ಲುತ್ತಾ ನೋಡೋಣ. ಯಾಕೆ ಹಂಗಂತಂದರೆ ಅವರು ಡಿ ಕೆ ಶಿವಕುಮಾರು ಹೆಡ್ ಮಾಸ್ಟರ್ ಇದ್ದಂಗೆ. ಯಾವುದಕ್ಕೆ ಹೆಡ್ ಮಾಸ್ಟರ್ ಅಂದರೆ ಹೆಂಗೆ? ಈ ಇದಿದೆಯಲ್ಲ, ಏನು ಹಗರಣ ಮಾಡ್ತಕ್ಕಂಥವ್ರಿಗೆ, ಲೀಡರ್ಗಳಿಗೆ ಹೆಡ್ ಮಾಸ್ಟರ್ ಆಫ್ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅಲ್ಲೂ ಮೊದಲು ಏನು ಹಗರಣ ಮಾಡಿಲ್ಲ ಅಂತೇನಲ್ಲ. ಆದರೆ ನಾನು ಮಾಡಿಲ್ಲ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ಕೊಂಡು ತಿರುಗಾಡ್ಬೋದು ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಎಲ್ಲ ಏನು ಸಾವಿರಾರು ಕೋಟಿ ಹೆಂಗಿಂದ ಬರ್ತದೆ? ಹಗರಣ ಮಾಡಿದೆ ಹೆಂಗೆ ಬರ್ತದೆ? ಎಷ್ಟು ಕೋಟಿಗೆ ವ್ಯಾಪಾರ ಮಾಡಿಬಿಡ್ತಾರೆ, ಎಷ್ಟು ಕೋಟಿಗಳು ವ್ಯವಹಾರ ಆಗಿದೆ. ಸತ್ಯವಾಗಿ ಅವರು ಅವರವರ ಮನೆ ದೇವರ ಆಣೆ ಮಾಡ್ಕೊಂಡು ಮನಸ್ಸಲ್ಲಿ ಇದು ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಇಷ್ಟು ಕಾರ್ಯಕ್ರಮಗಳನ್ನೀಗ ಇವರು ಡಿ ಕೆ ಶಿವಕುಮಾರ್ ಅವರು ಹೆಡ್ ಮಾಸ್ಟರ್ಗಳಾಗಿ ಎಲ್ಲ ಶಿಷ್ಯರುಗಳನ್ನೀಗ ಸುತ್ತ ತಯಾರು ಮಾಡ್ಕೊಂಡವ್ರೆ. ಇವರು ಕೆ ಎನ್ ರಾಜಣ್ಣ ಬೇರೆ ಕಾಂಗ್ರೆಸ್ನಿಗ ಬಿಟ್ಟು JDSಗೆ ಹೋಗೋಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ಕೋತಾ ಇದ್ದಾರೆ ಅಂತ ಒಂದು ಸುದ್ದಿ. JDSಗೆ ಮೊದಲೆಲ್ಲ BJPಗೆ ಹೋಗ್ತಾರೆ ಅಂತ ಸುದ್ದಿ ಇತ್ತು. ಅಮಿತ್ ಶಾ ಹತ್ರ ಹೋಗಿ ಭೇಟಿಯಾದರು, ರಾಜೇಂದ್ರ ಹಿಂಗೆ ಅಂತ ಕತೆ ಹೇಳಿದ್ರು. ಈಗ JDS ಹತ್ರ ಹೋಗೋರೆ ಹೆಂಗಂತ ಇದು. ನಾಳೆಗೆ ಇನ್ನೇನು ಅಂತಾರೆ, ಇಲ್ಲ ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತಾರೆ. ರಾಜಣ್ಣನ ಮಾತನ್ನು ಕಟ್ಕೊಳಕ್ಕಾಯ್ತದೆ? ಅವ್ರಿಗೆ ಉಂಡಾಗೊಂದು ಉಂಡೆದಾಗೊಂದು, ಆ ರೀತಿಯಾಗಿದೆ ರಾಜಣ್ಣನ ಕತೆ. ಅವ್ರಿಗೆ ಎಲ್ಲಿ ನೆಲೆ ಸಿಕ್ಕುತ್ತೆ ಅಲ್ಲಿ ಜೆಂಡ ಊರ್ತಾರೆ. ಅವ್ರಿಗೇನು ಬೇಕು? MLA ಆಗೋಕ್ಕೆ ಒಂದು ಸೀಟ್ ಬೇಕು. MLA ಆಗಬೇಕು, ಆರಾಮಾಗಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಡ್ಡಾಡ್ಕೊಂಡು ತಿರ್ಗಾಡ್ಕೊಂಡು ಇರಬೇಕು. ಇಷ್ಟು ಬಿಟ್ಟರೆ ಬೇರೆ ಇನ್ನೇನಿದೆ ರಾಜಣ್ಣನ ಕತೆ? ರಾಜಣ್ಣ ಮಗನಿಗೊಂದು MLC ಬೇಕು, ಇಲ್ಲ ಅವನು ಒಂದು ಈ ಸತಿ MLA ಆಗ್ಬೋದು ಅನ್ನೋಗಿದೆ. ಅದಕ್ಕೆ ಇಬ್ಬರಿಗೂ ಸೀಟ್ ಕೊಡ್ತೀರಾ, ಬರ್ತೀವಿ ನಿಮ್ಮ ಪಾರ್ಟಿಗೆ ಅಂತೇಳಿ JDS ಹತ್ರ ಕಮಿಟಿಗೆ ಬಂದಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ದೇವೇಗೌಡರ ಹತ್ರ ಹೋಗಿದ್ರಂತೆ ರಾಜೇಂದ್ರ ಅವರು. ಹೋಗಿ ಅವ್ರ ಹತ್ರ ಮಾತುಕತೆ ಎಲ್ಲ ಮಾಡ್ಕೊಂಬಂದವ್ರೆ ಅಂತ ಸುದ್ದಿ. ಅದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಗೊತ್ತಿಲ್ಲ. ಅರ್ಥ ಆಯ್ತಾ? ಮುಂದೆ ಇರೋದು ಇನ್ನೂ 28ಕ್ಕೆ ಎಲೆಕ್ಷನ್ನು. 28ವರೆಗೂ ಹಿಂಗೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಡ್ಡಾಡೋದೆ ಕೆಲವರ ಲಕ್ಷಣಗಳು. ಯಾಕೆಂದರೆ ಓಡಾಡ್ತಾ ಇದೆ ಅಂತೆ ಸುದ್ದಿ ಇರೋದು. ಇಲ್ಲಿಯವ್ರು ಓಡಾಡಲಿಲ್ಲ ಅಂದರೆ ಸುದ್ದಿ ಇರೋಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಎಲ್ಲ ಲೀಡ್ರ್ಗಳ ಹತ್ರನೂ ಹೋಯ್ತಾರೆ, ಬರ್ತಾರೆ ಅಷ್ಟೇ. ಎಲ್ಲ ಲೀಡ್ರು ಅಂದ್ರೇನು? ದೇವೇಗೌಡರು, ಕುಮಾರಸ್ವಾಮಿ ಬಿಟ್ಟರೆ ಆ ಕಡೆ ಯಡಿಯೂರಪ್ಪನ ಮಗ ವಿಜಯೇಂದ್ರ ಹತ್ರ, ಇಲ್ಲ ಹಂಗಂದರೆ ಅಮಿತ್ ಶಾ ಹತ್ರ ಹೋಗಿದ್ದು ಅಂತ. ಏನಕ್ಕೆ ಹೋಗಿರ್ತಾರೆ, ಹಂಗೆ ಒಂದು ಸತಿ ವಿಸಿಟ್ ಹಾಕ್ಬಿಟ್ಟು ಮಾತಾಡಿಸ್ಕೊಂಡು ನಾವು ಇದ್ದೀವಿ ಅಂತ ಹೇಳ್ಕೊಂಡು ಬರೋದು, ಒಂದು ಬೊಕ್ಕೆ ಕೊಡೋದು, ಬರ್ತಾ ಇರೋದು ಅಷ್ಟೇ ಇವ್ರ ಕತೆ. ಇವರೇನು ಹೋಗಾಗ ಮತ್ತು ರಾಜಕಾರಣನಿಗೆ ಮಾಡುವಾಗ ನಮ್ಮ ಪಾರ್ಟಿ ಮತ್ತು ನಮ್ಮ
ಏನೋ ಮನಸ್ಥೈರ್ಯಕ್ಕೆ ತನ್ನ ಸ್ವಂತ ಬುದ್ಧಿ ಇಲ್ಲ, ಸ್ವಂತ ಬುದ್ಧಿ ಇಲ್ಲದೆ ಮಾಡ್ತಕ್ಕಂಥ ಕೆಲಸ ಇದು. ಸ್ವಂತ ಬುದ್ಧಿ ಸ್ವಂತಿಕೆ. ನಮ್ಮ ಪಾರ್ಟಿ ನನ್ನ ಪಕ್ಷದಲ್ಲೇ ಇರ್ತೀನಿ, ನಾನು ಪಕ್ಕ ಒಂದೇ ಕಡೆ ಇದ್ದು ನಾನು ಏನಾದರೂ ಒಂದು ಸಾಧನೆ ಮಾಡ್ತೀನಿ ಅಂತ ಅನ್ನೋದು ಇಲ್ಲ. ಎಲ್ಲಿ ಅಧಿಕಾರ ಸಿಗುತ್ತೋ ಅಲ್ಲಿಗೆ ಓಡ್ತಾ ಇರೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನಿದೆ. ಮತ್ತು ನೋಡೋಣ, ಇನ್ನು ಕಾಂಗ್ರೆಸ್ನಲ್ಲಿ ಇನ್ನೂ ಮಂತ್ರಿ ಪದವಿಗಳು ಮಾಡೋರು ಬೇಕಾದಷ್ಟು ಜನ ಅವರೇ. ಎಂ ಕೃಷ್ಣಪ್ಪನಿಗೂ ಪದವಿ ಇಲ್ಲ, ಮತ್ತು ಇವ್ರಿಗೆ ಯಾರೋ ಲೇಡೀಸ್ಗೂ ಇದಿಲ್ಲ. ಒಂದು ಲೇಡೀಸ್ ಮಾಡಿಲ್ವಲ್ಲ ಇವರು, ಎಷ್ಟು ಮಟ್ಟಿಗೆ ಇವರು ನಿಸ್ಸೀಮರು ಹೇಳ್ರಿ. 224 ಕ್ಷೇತ್ರದಲ್ಲಿ ಒಂದು ಲೇಡಿಗೆ ಒಂದು ಮಂತ್ರಿ ಪದವಿ ಕೊಟ್ಟಿದ್ರೆ ಏನು ಇವ್ರು ತಾತನ ಮನೆಗೆ ಗಂಟೋಯ್ತಾಯಿತು? ಹೇಳಿ. ಇಷ್ಟೆಲ್ಲ ಮಾಡಿ, ಇಷ್ಟೆಲ್ಲ ಹಗರಣಗಳು ಮಾಡೋಂಥ ಇವ್ರಿಗೆ ಕೊಡ್ತಾರೆ. ಮತ್ತು ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೊಟ್ಟಿದ್ರು ಹೋದ್ಸತಿ, ಒಬ್ಬರೇನೆ ಅಂತ ಅಂದ್ಕೊಳ್ರಿ. ಅವರು 5,000 ಕೋಟಿನೀಗ ಗುಳಂ ಮಾಡಿಬಿಟ್ರು ಅಂತ ಆ ಎಮ್ಮನ್ನಿಗೆ ಎತ್ತಿ ಸೈಡ್ಗೆ ಹಾಕಿದ್ರು. ಅದು ಇನ್ನೂ ಎನ್ಕ್ವೈರಿ ಆಗಲಿಲ್ಲ, ಅದು ಚರ್ಚೆಗಳಿಗೂ ಬಂದಿಲ್ಲ. ಅದು ಯಾವತ್ತೂ ಅದನ್ನು ಎತ್ಕೋತಾರೆ ಮುನ್ನೆಲೆಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಹಿಂಗೆ ಈ ಲೇಡಿಗಳು ಕೊಟ್ಟರು ಇದೇ ಗೋಳೆ, ಜೆಂಟ್ಸಿಗೆ ಕೊಟ್ಟರು ಇದೇ ಗೋಳೆ. ಜೆಂಟ್ಸ್ಗೆ 100 ರೂಪಾಯಿ ಕದೀತಾನೆ, ಈ ಲೇಡೀಸು 50 ರೂಪಾಯಿ ಕದೀತಾರೆ. ಇಷ್ಟೇ ವ್ಯತ್ಯಾಸ. ಇವ್ರಿಗೂ ಅವ್ರಿಗೆ ಏನು ವ್ಯತ್ಯಾಸ ಅಂದರೆ ಇವ್ರು ಒಂಚೂರು ಕಮ್ಮಿ ಕದೀತಾರೆ, ಅವ್ರು ಒಂಚೂರು ಜಾಸ್ತಿ ಕದೀತಾರೆ. ಇಷ್ಟು ಬಿಟ್ಟರೆ ಬೇರೆ ಏನೇನು ಆಗ್ತಾಯಿಲ್ಲ. ಮತ್ತು ಇನ್ನು ಮುಂದಿನ ರಾಜಕಾರಣ, ಮುಂದಿನ ರಾಜಕೀಯ ಸುದ್ದಿನೀಗ ಹೇಳಬೇಕು ಅಂದರೆ ನಾಳೆಗೆ ನೋಡೋಣ, ಯೋಚನೆ ಮಾಡ್ತೀನಿ. ಇಷ್ಟು ಹೇಳಿ ನಾನು ಈಗ ನನ್ನ ಮಾತನ್ನೀಗ ಮುಗಿಸೋದಕ್ಕೆ ಹತ್ರ ಬರ್ತಾಯಿದ್ದೀನಿ. ನನ್ನನ್ನೀಗ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹೋಗೋದಕ್ಕೆ ಅನುವು ಮಾಡಿಕೊಡಿ, ಶೇರ್ ಮಾಡಿ ಅಂತ ಕೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.